ನನಗೆ ಪುನೀತ್ ಅವ್ರ ಬಗ್ಗೆ ಖುಷಿ ಏನಪ್ಪ ಅಂದರೆ, ನಮ್ಮ ಫ್ರೆಂಡು ಆದರ್ಶ ಅಂತ ಒಂದು ಸಿನಿಮಾದಲ್ಲಿ ಕೆಲಸ ಮಾಡಿದ್ದ. ಅದರ ನಿರ್ಮಾಪಕರು, ನಾಯಕ ನಟರು ಎರಡು ಇವರೇ. ನಾನು ಅವತ್ತೇನು ಅಂದ್ಕೊಂಡಿದ್ದೆ ಅಂದರೆ, ಆನೆಸ್ಟಾಗಿ ಹೇಳ್ತೀನಿ, ದುಡ್ಡಿರೋಲ್ಲ ಬಂದು ಹಿಂಗೆ ಸಿನಿಮಾ ಮಾಡ್ತಾರೆ, ನಾವು ಸಾಯ್ತಾ ಇದ್ದೀವಿ ಕ್ಯಾರೆಕ್ಟ್ರಿಗೆ ಅಂತ. ನನಗೊಂದು ಸಣ್ಣ ಅಂಡರ್ ಕರೆಂಟ್ ಸಿಟ್ಟಂದರೆ ನೀವು ಚಾನ್ಸ್ ಕೊಟ್ಟಿಲ್ಲ ಅನ್ನೋದನ್ನು ಬಿಟ್ಟರೆ ಆ ಸಿನಿಮಾದಲ್ಲಿ. ಆಮೇಲೆ ನಾನು ಅಂದ್ಕೊಂಡೆ ಅಷ್ಟೇ, ಒಂದು ಸಿನಿಮಾ ಮಾಡಿ ಹೊರಟೋಗ್ತಾರೆ ಅಂತ. ಬಟ್ ಅದಾದಮೇಲೆ ಪುನೀತ್ ಅವರು ಇನ್ನೊಂದು ರೂಪ ತೋರಿಸೋದಲ್ಲ, ಈ ಒಂದಿಷ್ಟು ಸಿನಿಮಾಗಳು ಮಾಡ್ಕೊಂಬರ್ತಾ ಇದ್ದಾರೆ. ಈಗ ಇದ್ರಲ್ಲಿ ಸಿಕ್ಕಿದ್ರು ನನ್ನ ಜೊತೆ. ನನಗೆ ಈ ಥರ ನಿರ್ಮಾಪಕರು ಬರಬೇಕು. ಒಂದು ಸಿನಿಮಾ ಮಾಡಿ ಬೈದು ಕನ್ನಡ ಇಂಡಸ್ಟ್ರಿ ಸರಿ ಇಲ್ಲ ಇದೆಲ್ಲ ಹೇಳೋದಲ್ಲ. ನಾವು 10 ವರ್ಷ ಊಟ ಮಾಡ್ಕೊಂಡು ಬಂದು ಇಲ್ಲೇ ಇದ್ದೀವಿ ಇನ್ನೂ. ಸೊ ಹಂಗಾಗಿ ನಿಮ್ದು ಹೇಳಿ, ಈಗ ಹೇಳಿ ಆ ಪಾಯಿಂಟ್, ಯಾಕೆಂದರೆ ಭಾರಿ ಇಂಪಾರ್ಟೆಂಟ್ ನಿಮ್ದು. ಯಾವ ಪಾಯಿಂಟ್ ಬೇಕು ನಿಮಗೆ? ಇರಿ, ಅದಕ್ಕಿಂತ ಮುಂಚೆ ನಾನು ಇನ್ನೊಂದು ಹೇಳಬೇಕು. ನಾನು ಸರ್ ಬಗ್ಗೆ ಇನ್ನೂ ಕಂಪ್ಲೀಟೇ ಮಾಡಲಿಲ್ಲ, ತಗೊಂಡ ಮೈಕ್ ಅವ್ರು ಹಿಡಿದ್ರಿ. ಸರ್ ಬಗ್ಗೆ ಇನ್ನೊಂದು 2 ವಿಷಯ ಹೇಳ್ಬಿಡ್ತೀನಿ. ಅಲ್ಲ ಸರ್, ಇವ್ರದ್ದು ಏನೋ ಸರ್ ಬಗ್ಗೆ, ಚೈತನ್ಯ ಸರ್ ಬಗ್ಗೆ ಇವರು ಬೈಸ್ಕೊಳ್ದಲ್ಲೇ ಇದ್ದವ್ರು ನೀವು ಅಂದರು. ಹ್ಞೂ ಸರ್, ಅದು ಪಾಪ ಪ್ರೀತಿಯಿಂದ ಹಂಗೆ ಹೇಳಿದ್ರು. ಅಂದರೆ ಯಾವಾಗ ನಾವು ಡೈರೆಕ್ಟರ್ಸ್ ಆರ್ಟಿಸ್ಟ್ಗಳಾಗೋಗ್ತೀವಿ ಅಂದರೆ ಅವ್ರು ಕೇಳಿದ್ದನ್ನು ಕೊಟ್ಬಿಟ್ರೆ ಸಾಕು ಅವ್ರಿಗೆ. ನಾವು ಅತಿರೇಕನೂ ಮಾಡೋದು ಬೇಡ, ಕಡಿಮೆನೂ ಮಾಡೋದು ಬೇಡ, ಅದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ಬಟ್ ಅದರಲ್ಲಿ ನಾನು ಮೇ ಬಿ ಅವ್ರು ಹೇಳಿರೋ ಪ್ರಕಾರ ಅದರಲ್ಲಿ ಗೆದ್ದಿದ್ದೀನಿ ಅಂದ್ಕೊಂಡೆ. ಖುಷಿ ಆಯಿತು. ಅಲ್ಲೇ ನಗಿಸ್ಬಿಡೋನಲ್ಲ ಸರ್, ನಕ್ಬಿಡೋರು. ಏಯ್, ಖುಷಿಯಾಗಿರ್ಬೇಕಣ್ಣ, ನಾವೇನು ಐಸಿಯುನಲ್ಲಿ ಇದ್ದೀವ? ಅಲ್ಲ, ಆಮೇಲೆ ನಂದು ಎರಡನೇ ಪ್ರಶ್ನೆ, ಈಗ ನಿರ್ಮಾಪಕರಾಗಿ, ನಾಯಕ ನಟರಾಗಿ, ಆಮೇಲೆ ಒಂದು ಪಾತ್ರಕ್ಕೆ ಒಪ್ಕೊಳ್ಳೋದು, ಇನ್ನೊಬ್ಬ ನಿರ್ಮಾಪಕನ ಸಿನಿಮಾದಲ್ಲಿ ಅಭಿನಯಿಸೋದು, ಇನ್ನೊಬ್ಬ ನಿರ್ದೇಶಕ ಅಂದರೆ ಈ ನಿಮ್ಮ ಸಿನಿಮಾ ನೀವೇ ಪ್ರೊಡ್ಯೂಸರ್ ಆದಾಗ ಒಂದು ಮಗ ಸಾಕಾಯ್ತು, ಎಳ್ಕೊ ಹೋಯ್ತವ್ರೆ. ಮಾರ್ಜಿನ್ ಆಫ್ ಅಂದರೆ ನೀವು ತಪ್ಪು ಮಾಡಿದ್ರು ಅಷ್ಟು ಮುಖಕ್ಕೆ ಕೊಡ್ದಂಗೆ ಹೇಳೋಕ್ಕಾಗಲ್ಲ ಯಾವ ನಿರ್ದೇಶಕ. ಯಾಕಂದ್ರೆ ಅನ್ನ ಹಾಕಿದವ್ರೆ ನೀವಲ್ಲ. ಹೌದು. ಸೊ ಈಗ ನಿಮ್ಮ ದಮ್ಮಯ್ಯ ಅಂತೀನಿ, ಸ್ವಲ್ಪ ಚಿಕ್ಕದಾಗಿ ಕೇಳ್ತೀರಾ? ಚಿಕ್ಕದಾಗಿ ಡೀಟೇಲ್ ಆಗಿ ಯಾಕೆ ಕೇಳ್ತಿದ್ದೀನಿ ಅಂದರೆ ನಿಮ್ಮ ಹತ್ರ ಡೀಟೇಲ್ ಉತ್ತರ ಬೇಕು ಅಂತ. ಡೀಟೇಲ್ ಉತ್ತರ ಅಂತ ಏನಿಲ್ಲ. ಈಗ ನಾನು ಒಂದು ಸಿನಿಮಾ ಹೀರೋ ಅದೇ, ಶಂಭೋ ಶಿವಶಂಕರ ಅಂತ, ಅದಕ್ಕೆ ನಾನೇ ಪ್ರೊಡ್ಯೂಸರ್ ಆದೆ. ಮತ್ತು ನನ್ನ ಫ್ರೆಂಡು ವರ್ತೂರ್ ಮಂಜು ಅಂತ, ಅವರು ಕೈ ಜೋಡಿಸಿದ್ರು. ಅದಾಯಿತು, ಮತ್ತು ಮುಗೀತದು. ಬಟ್ ಏನಾಯಿತು ಅಂದರೆ, ಬನ್ನಿಲಿ ಹೇಳ್ತೀನಿ, ಬನ್ನಿ ಸರ್, ಕೇಳ್ಬಿಟ್ಟು ಅಷ್ಟು ದೂರ ನಿಂತ್ಕೊಂಡ್ರೆ ಹೆಂಗೆ? ಅದೇನಾಯಿತು ಅಂದರೆ, ಅಲ್ಲಿಗೆ ಮುಗ್ದೋಯ್ತು. ಸೊ ನಂದು ಸಿನಿಮಾ ಜರ್ನಿ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದೆ ಅವಾಗ. ಅದು ಎಂಡ್ ಅಲ್ಲ ನಂದು. ನನ್ನ ಸಿನಿಮಾ ಏನೋ ಆಯಿತು ಬಿಡ್ತು ಅನ್ನೋದಲ್ಲ. ಅಲ್ಲೇ ಬರ್ತೀನಿ, ಅಲ್ಲಿಗೆ ಬರ್ತಾ ಇದ್ದೀನಿ, ಮರೆಸ್ಬೇಡಿ ದಯವಿಟ್ಟು ಪ್ಲೀಸ್. ಮಗ ಹೋಗಿರೋ, ಬರ್ತೀವಿ ಒಂದು ನಿಮಿಷ ಆಯಿತಾ? ಅಲ್ಲಿ ನಾನು ಆರ್ಟಿಸ್ಟ್ ಆಗಿ ಗುರುತಿಸ್ಕೋಬೇಕು ಅಂತ ಹೋರಾಡ್ತಾ ಇದ್ದಿದ್ದು. ಸೊ ಹಾಗಾಗಿ ಸಿನಿಮಾಗಳನ್ನ ಮಾತ್ರ ಮಾಡ್ಬೇಕು, ನಾನು ಯೋಚನೆ ಮಾಡಬಾರ್ದು. ಸಿನಿಮಾಗಳನ್ನ ಮಾಡಿಕೊಂಡು ಈಗ ಅವ್ರು ಬೈತಾರೆ ಇವ್ರು ಬೈತಾರೆ ಅಂತಲ್ಲ. ಸಿನಿಮಾ ಅಂದರೆ ಸಿನಿಮಾ, ಡೈರೆಕ್ಟರ್ ಅಂದರೆ ಡೈರೆಕ್ಟ್ರು, ನಿರ್ಮಾಪಕ ಅಂದರೆ ನಿರ್ಮಾಪಕ ಅಷ್ಟೇ. ಸೊ ಈಗ ನಾನು ಇಲ್ಲಿ ನಿರ್ಮಾಪಕನೂ ಅಲ್ಲ, ಏನೂ ಅಲ್ಲ. ಸೊ ನಾನಿಲ್ಲಿ ಬಂದು ಆ್ಯಕ್ಟ್ರ್ ಆದೆ. ಸೊ ಅದು ಕಲಾವಿದ ಆದೆ. ನಾನೊಬ್ಬ ಪರಿಪೂರ್ಣ ಕಲಾವಿದ ಆಗಬೇಕು ಅಂದ್ಕೊಂಡು ಹೋರಾಡ್ತಾ ಇದ್ದೀನಿ, ಇನ್ನೂ ಹೋರಾಡ್ತಾ ಇದ್ದೀನಿ. ಪರಿಪೂರ್ಣ ಅಂತ ಹೇಳ್ಕೊಳಕ್ಕಾಗಲ್ಲ. ಯಾಕೆಂದರೆ ವಿಶ್ವಣ್ಣ ಅವರೇ ನೀವಿದ್ದೀರಾ, ಪ್ರತಾಪ್ ನಾರಾಯಣವ್ರವರೇ, ನಮ್ಮ ಅರುಣ ಅವನೇ, ನಿಮ್ಮನ್ನೆಲ್ಲರನ್ನು ಬೀಟ್ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಒಂದ್ಸಲ ಬೀಟ್ ಮಾಡುವ, ಅದೆಲ್ಲ ಆಗುತ್ತೆ. ಅಲ್ಲ ಗುರು, ತೂಕದಲ್ಲೇ ಜಾಸ್ತಿ ಇದೆಯಾ? ಎಲ್ಲ ಆಗುತ್ತೆ. ಬಟ್ ಚೈತನ್ಯ ಸರ್ ಜೊತೆ ಚೈತನ್ಯ ಸರ್ ಜೊತೆ ಅವ್ರನ್ನು ಬೀಟ್ ಮಾಡ್ತಾರೆ ಯಾರು? ಇಲ್ಲ ಅದಾಗಲ್ಲ. ಅವರು ನಿರ್ದೇಶಕರು. ಚೈತನ್ಯ ಸರ್ ಬಗ್ಗೆ ಏನು ಅಂದರೆ, ಈಗ ಅವ್ರನ್ನ ನೋಡಿದ್ರೆ ತುಂಬ ಹಂಬಲ್ಲು, ತುಂಬ ಸಾಫ್ಟು. ನಾವು ಅಂದ್ಕೊಂಡಂಗೆ ಗೆಸ್ ಮಾಡಿಬಿಡ್ಬೋದು ಅಂದ್ಕೊಂಡ್ವಿ. ಅದೇ ಅದು ಹೊಡೆದೋದ್ಮೇಲೆ ಗೊತ್ತಾಯಿತು ನಮಗೆ. ಎಲ್ಲ ಕೈ ಕಾಲೆಲ್ಲ ನಡ್ಗೋದು ಅವ್ರು ಬಂದರೆ. ಇಲ್ಲ ಅದನ್ನೇ, ಬಟ್ ಏನಿಲ್ಲ, ಅವ್ರ ಜೊತೆ ಕೆಲಸ ಮಾಡಬೇಕು ಅಂದರೆ ಅವ್ರು ಕೇಳಿದ್ದನ್ನು ಕೊಟ್ಬಿಡ್ಬೇಕು ಸರ್, ಅಷ್ಟೇ. ಇಲ್ಲ ಮುಗೀತು. ಕರೆಕ್ಟ್ ಅಷ್ಟೇ. ಈಗ ನೆಕ್ಸ್ಟು ನಮ್ಮ ಕ್ಯಾರೆಕ್ಟರ್ಸ್ ಹೇಳಲ್ಲ ಇದೆ. ಈಗ ಆದಿತ್ಯ ಅವರು ನಮ್ಮ ಬಲರಾಮ ತಂಡದಲ್ಲಿ ಹೆಂಗಿದ್ದಾರೆ ಅಂದರೆ, ಈಗ ಇಂಡಿಯಾ ಟೀಮಲ್ಲಿ ಸೌರಭ್ ಸೂರ್ಯವಂಶಿ ಅಂತ ಒಬ್ಬ ಪ್ಲೇಯರ್ ಇದ್ದಾನಲ್ಲ, ಅವನು ವೈಭವ್ ಸೂರ್ಯವಂಶಿ. ಆ ಟೈಪಲ್ಲಿ ನಮ್ಮ ಟೀಮಲ್ಲಿ ಆಲ್ರೆಡಿ ಟಾಕ್ ಆಗ್ತಾ ಇದೆ. ಓಕೆ, ಮುಂದಿನ ಅದೇ ಏನೇನೋ ಭರವಸೆ ಮಾತುಗಳು ಏನು ಹೇಳ್ತೀರಾ? ಎಲ್ಲ ಖುಷಿ ಆಗುತ್ತೆ. ಎಲ್ಲ ತುಂಬ ಭಾರಿ ಪಂಟರ್ ಥರ ಇಡೀ ನಮ್ಮ ಟೀಮ್ ಇದೆ. ಅದ್ರ ಮಧ್ಯ ಇರೋದು ಯಾವತ್ತಿದ್ರೂ ತುಂಬ ಒಳ್ಳೆ ಖುಷಿನೇ. ಅಂದರೆ ಯಾವ ಆ್ಯಕ್ಟರಿಗಾದ್ರೂ ಸುತ್ತಮುತ್ತ ತುಂಬ ಒಳ್ಳೆ ಕೋಸ್ಟಾರ್ ಇದ್ದಷ್ಟು ನಮ್ಮ ಪರ್ಫಾರ್ಮೆನ್ಸು ತುಂಬ ಚೆನ್ನಾಗಿ ಪೋರ್ಟ್ರೇ ಆಗುತ್ತೆ. ಹಾಗಾಗಿ ಇದು ಖುಷಿನೇ. ಅತುಲ್ ಕುಲಕರ್ಣಿ ಸರ್ರು, ಆಶೀಶ್ ವಿದ್ಯಾರ್ಥಿ ಸರ್ರು, ಇವಾಗ ನೀವಾಗಲಿ, ಪ್ರತಾಪಣ್ಣ ಆಗಲಿ, ಇವ್ರದ್ದೆಲ್ಲ ಸಿನಿಮಾಗಳು ನಾವು ನೋಡ್ಕೊಂಡು ಬಂದಿರೋದು ಆಗಿರೋದ್ರಿಂದ ಅಕ್ಕಪಕ್ಕ ಎಲ್ಲ ಇದೇ ಥರ ಇದ್ದಾಗ ತುಂಬ ಖುಷಿ ಆಗುತ್ತೆ. ಈ ಪಾತ್ರಕ್ಕೆ, ಸಿಂಗ್ಲಿ ಪಾತ್ರಕ್ಕೆ ನಿಮ್ಮ ಪ್ರಿಪ್ರೇಷನ್ ಯಾವ ಥರ? ಯಾಕೆಂದರೆ ನೀವು ಬೇಸಿಕಲಿ ಥಿಯೇಟ್ರ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ. ಆಮೇಲೆ ನನಗೆ ನಿಮ್ಮ ಬಗ್ಗೆ ಒಂದು ಸ್ಪೆಷಲ್ ಗೌರವ ಏನಪ್ಪ ಅಂದರೆ, ಈಗ ನಾವು ಮಾತಾಡಿ ಒಡನಾಟದಲ್ಲಿ ತುಂಬ ಚೂಸಿ ನೀವು.
ಸೊ ಚೂಸಿ ಮತ್ತು ಥಿಯೇಟ್ರು, ಈಗ ನಮ್ಮ ಥಿಯೇಟ್ರಲ್ಲಿ ಚೂಸಿ ಆಗು ಅಂತ ಹೇಳ್ಕೊಡುತ್ತೆ, ಬಟ್ ಕಮರ್ಷಿಯಲಿ ಇಲ್ಲಿ ಆಗಲ್ಲ. ಬಟ್ ನೀವು ಅದನ್ನು ಅಳವಡಿಸ್ಕೋತಾ ಇದ್ದೀರಾ, ಅದಕ್ಕೆ ಪ್ರಿಪ್ರೇಷನ್ ಏನು, ಮೆಂಟಲ್ ಹೇಗೆ? ಅಲ್ಲ ಅಂದರೆ ನನಗೆ ಮುಂಚೆಯಿಂದನೂ ನನಗೆ ನನ್ನ ಕ್ಯಾರೆಕ್ಟರ್ ಜಾಸ್ತಿ ಸ್ಕ್ರೀನಲ್ಲಿ ಮಾತಾಡಬೇಕು ಅನ್ನೋದು. ಅಂದರೆ ನಾನು ತುಂಬ ಚೂಸಿ, ನೀವು ಹೇಳ್ದಂಗೆ. ಅಂದರೆ ನಾನು ಎಲ್ಲ ಪಾತ್ರಗಳು ಒಪ್ಪಲ್ಲ. ಅಂದರೆ ಆ ಸ್ಕ್ರಿಪ್ಟು ನೋಡಿದಾಗ ಆ ಪಾತ್ರಕ್ಕೆ ನಾನು ನಿಜವಾಗ್ಲೂ ಜಸ್ಟಿಸ್ ಕೊಡ್ತೀನಿ ಅಂತ ನನಗೆ ಅನಿಸ್ಬೇಕು. ಈ ಪೇಮೆಂಟು, ದುಡ್ಡು ಇದೆಲ್ಲ ತುಂಬ ಕಡೆಗೆ ಬರುತ್ತೆ ನನಗೆ. ಹಾಗಾಗಿ ಈ ಪಾತ್ರ ಯಾವಾಗ ಬಂತು, ಇದು ಖಂಡಿತವಾಗ್ಲೂ ಇದು ಬೇರೆ ಹೆಸರು ತಂದು ಕೊಡುತ್ತೆ ಅಂತ ನನಗೆ ಅನಿಸ್ತು. ಇದು 80s 90s ಬೆಂಗಳೂರು ಗ್ಯಾಂಗ್ಸ್ಟರ್ ಡ್ರಾಮಾ ಆಗಿರೋದ್ರಿಂದ ಆ ಕಾಲದಲ್ಲಿ ನಡೆದಿದ್ದ ಎಲ್ಲ ಪೊಲೀಸ್ ಇಂಟರ್ವ್ಯೂಗಳು, ರಿಯಲ್ ಗ್ಯಾಂಗ್ಸ್ಟರ್ ಲೋಕದಲ್ಲಿ ಇರೋ ವ್ಯಕ್ತಿಗಳು ಕೊಟ್ಟಿರೋ ಇಂಟರ್ವ್ಯೂ, ಅವರ ಮ್ಯಾನರಿಸಮ್ಗಳು, ಆ ವರ್ಲ್ಡನ್ನು ತಿಳ್ಕೊಳ್ಳೋಕ್ಕೆ, ಅದರಿಂದ ನಾನು ನನ್ನ ಕ್ಯಾರೆಕ್ಟರ್ನ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಮೋಟಿವೇಶನ್ ತೊಗೊಂಡಿದ್ದೀನಿ. ಮೋಟಿವೇಶನ್ ಅನ್ನೋಕ್ಕಿಂತ ಆ ಗೆಸ್ಟರ್ಸ್ಗಳು, ಅವರ ಮಾತಿನ ಶೈಲಿ, ಅದೇ ಒಂದು ಹೊಸ ಜಗತ್ತಿದೆಯಲ್ಲ, ಸೊ ಅದನ್ನು ಹಿಡಿಯೋಕ್ಕೆ ಟ್ರೈ ಮಾಡಿದ್ದೀನಿ. ಚೈತನ್ಯ ಸರ್ ಅಂದರೆ ಯಾವ ರೀತಿ ಅಂದರೆ? ಚೈತನ್ಯ ಸರ್ ತುಂಬ ಸಪೋರ್ಟಿವ್. ಅಂದರೆ ಈಗ ಇಡೀ ಈ ಟೀಮಲ್ಲಿ ಸಣ್ಣ ಗ್ಯಾಂಗ್ಸ್ಟರ್ ರೋಲ್ ಅಂತ ಅನ್ಬೋದು ನಂದು. ಸೊ ತುಂಬ ಘಟಾನುಘಟಿಗಳು ದೊಡ್ಡವ್ರಿಗೆ ಮುಂದೆ ನಿಂತಾಗ ನನ್ನ ಛಾಯೆನೂ ಸ್ವಲ್ಪ ತೋರಿಸ್ಬೇಕಲ್ಲ, ಅದು ನನ್ನ ಥಿಯೇಟರ್ ಗ್ರೂಪು ಅಥವಾ ನಾನು ಥಿಯೇಟರ್ ಮಾಡ್ಕೊಂಬಂದಿದ್ದು ಅಥವಾ ನನ್ನ ಹಿಂದಿನ ಸಿನಿಮಾ ಇದೆಲ್ಲ ಹೆಲ್ಪ್ ಮಾಡಿದೆ. ಚೈತನ್ಯ ಸರ್ ತುಂಬ ಚೆನ್ನಾಗಿ ಸ್ಕ್ರಿಪ್ಟಲ್ಲೇ ಎಲ್ಲದನ್ನು ಡೀಟೇಲಾಗಿ ಹೇಳಿರಬೇಕಾದ್ರೆ ಆರ್ಟಿಸ್ಟ್ಗಳಿಗೆ ತುಂಬ ಈಸಿ ಆಗುತ್ತೆ. ಅದು ನಾವೇನೋ ಎಕ್ಸ್ಟ್ರಾ ಮಾಡೋ ಅಂಥದ್ದು ಏನಿರಲ್ಲ. ಅಟ್ಲೀಸ್ಟ್ ಅವ್ರು ಬರೆದಿರೋದನ್ನು ನಾವು ಎನಾಕ್ಟ್ ಮಾಡಿದ್ರೂ ಅದೇ ಸಾಕಾಗತ್ತೆ. ಆ ವಿಷಯದಲ್ಲಿ ತುಂಬ ಡೀಟೇಲಿಂಗ್ ಇದ್ದಾರೆ. ಆ ವರ್ಲ್ಡ್ ಬಿಲ್ಡ್ ಮಾಡೋದ್ರಲ್ಲಿ ತುಂಬ ಸಖತ್ತಾಗಿ ಮಾಡಿದ್ದಾರೆ. ಬಹುಶಃ ಫಸ್ಟ್ ಡೇ ಫಸ್ಟ್ ಶೋ ಆದಮೇಲೆ ಕನ್ನಡ ಜನತೆಗೂ ಆ ವರ್ಲ್ಡ್ ಏನಿದೆ ಅನ್ನೋದು, ಯಾಕೆಂದರೆ 80s 90s ಪರ್ಟಿಕ್ಯುಲರಾಗಿ ಆ ವರ್ಲ್ಡ್ ಬಿಲ್ಡ್ ಮಾಡೋದಿದೆಯಲ್ಲ, ಇವತ್ತಿನ ಕಾಲಘಟ್ಟದಲ್ಲಿ ತುಂಬ ಕಷ್ಟ. ಎಲ್ಲೋ ಟಾಟಾ ಸ್ಕೈ ಕಾಣುತ್ತೆ, ಎಲ್ಲೋ ಏರ್ಟೆಲ್ ಕಾಣುತ್ತೆ, ಎಲ್ಲೋ ಒಂದು ಕಡೆ ಇವತ್ತಿನ ಕ್ಯಾಬ್ಗಳು ಓಡಾಡುತ್ತೆ. ಸೊ ನಾವು ಇಡೀ ಆ ರೆಟ್ರೋ ವೈಬನ್ನು ತರಬೇಕಲ್ಲ, ಅದು ನಮ್ಮ ಪ್ರೊಡಕ್ಷನ್ ಹೌಸ್ ಆಗಲಿ ಎಲ್ಲರೂ ಈಚ್ ಆ್ಯಂಡ್ ಎವರಿ ಡಿಪಾರ್ಟ್ಮೆಂಟ್ ಅದಕ್ಕೆ ತುಂಬ ಹೊಡೆದಾಡಿ ಮಾಡಿದ್ದಾರೆ. ಅದು ಸ್ಕ್ರೀನಲ್ಲಿ ನೋಡಬೇಕಾದ್ರೆ ವಾವ್, ಇಂಥ ಒಂದು ದೊಡ್ಡ ಸ್ಕೇಲಿನ ಸಿನಿಮಾದಲ್ಲಿ ನಾವು ಆದ್ವಲ್ಲ, ಅದು ತುಂಬ ಹೆಮ್ಮೆ ಇದೆ ನನಗೆ. ಈಗ ನೀವು ಹೇಳಿದ್ರಿ ಎಷ್ಟೋ ಪೀರಿಯಡ್ ಅಂತ. ಈಗ ನಮ್ಮ ವಿಶ್ವಾಸರು ತುಂಬ ಪೀರಿಯಡಿಂದ ಕನ್ನಡ ಸೊ ಈಗ ಅವ್ರಿಗೆ ಈ ಸಿನಿಮಾ ಪ್ಲಸ್ ಚೈತನ್ಯ ಅವರು ಪಕ್ಕಾ ಕಮರ್ಷಿಯಲಲ್ಲೂ ಮಾಡಿದ್ದಾರೆ, ಈಗ ಒಂಥರ ಕಲ್ಟಲ್ಲೂ ಮಾಡಿದ್ದಾರೆ. ಸೊ ಈಗ 15 ವರ್ಷದ 20 ವರ್ಷದ ಪಯಣ ಹತ್ತತ್ರ ಸ್ಯಾಂಡಲ್ವುಡ್ಡಲ್ಲಿ ದೊಡ್ಡವ್ರ ಜೊತೆ ಅಭಿನಯಿಸಿದ್ದಾರೆ, ಫ್ರೆಂಡ್ಸ್ ಆಗಿದ್ದಾರೆ, ಒಳ ಹೊರಗೆ ಎಲ್ಲ ಗೊತ್ತು. ಸರ್, ಈಗ ನಿಮ್ಮಿದಲ್ಲಿ ನಮ್ಮ ಬಲರಾಮನ ದಿನಗಳು ಎಕ್ಸ್ಪೀರಿಯೆನ್ಸು, ಚೈತನ್ಯ ಸರ್ ಜೊತೆ ಕೆಲಸ ಮಾಡಿದ್ದು, ಆಮೇಲೆ ಅವರು ಒಂದು ಪಾತ್ರ ಕಟ್ಟೋ ರೀತಿ, ಅದಕ್ಕೆ ಆ್ಯಕ್ಟ್ರುಗಳಿಗೆ ಎಷ್ಟು ಸಪೋರ್ಟಿವ್? ತುಂಬ ಖುಷಿಯಾಗುತ್ತೆ ಆ್ಯಕ್ಚುಲಿ. ಎಲ್ರಿಗೂ ಗೊತ್ತು, ನಮ್ಮಂಥ ಕಲಾವಿದರು ಯಾವಾಗಲೂ ನಾವು ಒಂದು ಕನಸಿರುತ್ತೆ ಇಂಥ ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕು ಅಂತ. ನನ್ನ ಕನಸಲ್ಲಿ ಅವರು ಚೈತನ್ಯ ಅವರು ಒಬ್ಬರು. ನನ್ನ ಪುಣ್ಯ ಅವರ ಡೈರೆಕ್ಷನಲ್ಲಿ ನನಗೆ ಈ ಬಲರಾಮ ಸಿನಿಮಾ ಸಿಕ್ಕಿದ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಈ ಚಿಕ್ಕ ಚಿಕ್ಕ ಪಾತ್ರಗಳು ಇವ್ನು ಮಾಡಿರೋದಾಗಿರ್ಬೋದು, ಇನ್ನೂ ಪ್ರತಿಯೊಂದು ಒಂದೇ ಒಂದು ಸೀನಲ್ಲಿ ಒಬ್ಬರು ಬಂದು ಹೋದ್ರೂ ನಮ್ಮ ನಿರ್ದೇಶಕರು ಎಷ್ಟು ಚೆನ್ನಾಗಿ ಅದನ್ನು ಒಂದಕ್ಕೊಂದು ಹೆಣೆದಿರ್ತಾರೆ ಅಂತಂದರೆ ಅದನ್ನು ನೋಡಿನೇ ಖುಷಿ ಆಗುತ್ತೆ ನನಗೆ. ಇಂಥ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರೋ ಟೀಮ್ ಜೊತೆ ಕೆಲಸ ಮಾಡೋದೇ ನಮ್ಮ ಪುಣ್ಯ. ಯಾವತ್ತೂ ಅದು ಇರುತ್ತೆ ನೋಡಿ, ಒಬ್ಬ ಕಲಾವಿದನಿಗೆ ಹಂಬಲ ಯಾವಾಗಲೂ ಇರುತ್ತೆ. ಅದು ಆ ಸ್ಯಾಟಿಸ್ಫ್ಯಾಕ್ಷನ್ ಈ ಸಿನಿಮಾಲಿದೆ. ಪ್ಲಸ್ ನೀವು ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ದಂಗೆ ನಮ್ಮ ನಿರ್ದೇಶಕರು ನೋಡೋಕ್ಕಷ್ಟೇ ಆ ಥರ ಕಾಣಿಸ್ತಾ ಇರ್ತಾರೆ, ನೋಡೋಕ್ಕೆ ಹಾಗೆ ನಕ್ಕೊಂಡಿರ್ತಾರೆ. ಬಟ್ ಅವರು ಯಾವಾಗ ಡೈರೆಕ್ಷನ್ ಅಂತ ಬಂದು ಆ ಚೇರಲ್ಲಿ ಕೂತ್ಕೋತಾರೋ ಆವಾಗ ಅವ್ರು ಕಂಪ್ಲೀಟ್ಲಿ ಬೇರೆ. ಅವ್ರಿಗೇನು ಬೇಕು ಅಂತ ಅವ್ರ ಕ್ಲಾರಿಟಿ ಇದೆ. ಆ ಕ್ಲಾರಿಟಿನ ಆ್ಯಕ್ಟ್ ಮಾಡೋರಿಗೆ ತುಂಬ ನೀಟಾಗಿ ಇಂಜೆಕ್ಟ್ ಮಾಡ್ತಾರೆ. ಅದು ನಮಗೆ ಭಾಳ ಈಸಿ ಅಲ್ಲಿ ಕೆಲಸ ಮಾಡೋಕ್ಕೆ. ಅದು ತುಂಬ ಖುಷಿಯಾಗಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.